ದಿನೇ ದಿನೇ ಚಿನ್ನದ ಬೆಲೆ ಏರಿಕೆ. 2026ರಲ್ಲಿ ಚಿನ್ನದ ಬೆಲೆ ಏರಿಕೆ ಇಳಿಕೆ ಬಗ್ಗೆ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ 2026ಕ್ಕೆ ಚಿನ್ನದ ಸ್ಥಿತಿಗತಿ ಹೇಗಿರುತ್ತೆ, ಚಿನ್ನದ ಬೆಲೆ ಏರುತ್ತಾ ಇಳಿಯುತ್ತಾ, ಆಭರಣ ಪ್ರಿಯರಿಗೆ ಇದೀಗ ತಜ್ಞರು ಕೊಟ್ಟಿರ್ತಕ್ಕಂಥ ಶಾಕಿಂಗ್ ವಿಚಾರ ಆದರೂ ಏನು, ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಎಲ್ರಿಗೂ ಕೂಡ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಅದರಲ್ಲೂ ಮದುವೆ ಸಮಾರಂಭಗಳಿಗೆ 2026ಕ್ಕೆ ಟ್ರೈ ಮಾಡ್ತಿರ್ತಕ್ಕಂಥವರಿಗೆ ಇದೀಗ ಒಂದು ಅಚ್ಚರಿಯ ಸುದ್ದಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಮದುವೆ ಸಮಾರಂಭಗಳು ಅಂತ ಹೇಳಿದ್ರೆ ಅಲ್ಲಿ ಮದುವೆಗೆ ಮುಖ್ಯವಾಗಿ ಒಡವೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ 2026ಕ್ಕೆ ಮದುವೆಗೆ ನಾವು ಆಭರಣಗಳನ್ನು ತೆಗೆದುಕೊಳ್ಳೋಕ್ಕೆ ಆಗತ್ತಾ, ಆಭರಣಗಳ ರೇಟ್ ಜಾಸ್ತಿ ಆಗುತ್ತಾ, ಕಡಿಮೆ ಆಗುತ್ತಾ, ಸ್ವಲ್ಪ ದಿನ ಕಾದು ನೋಡೋಣ ಅನ್ನುವಂಥವ್ರು ಕೂಡ ಇರ್ತಾರೆ. ಬಟ್ ಅಂಥವರಿಗೆ ಇದು ನಿಜಕ್ಕೂ ಕೂಡ ಶಾಕಿಂಗ್ ಸುದ್ದಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಇದೀಗ 2026ಕ್ಕೆ ಚಿನ್ನದ ರೇಟ್ 15ರಿಂದ 30% ಏರಿಕೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ 15ರಿಂದ 30% ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ಇದೀಗ ಚಿನ್ನದ ಬೆಲೆ ಏರಿಕೆ ಆಗುತ್ತೆ ಅನ್ನೋದು ಪ್ರಸ್ತುತ ತಜ್ಞರ ಅಭಿಪ್ರಾಯ. ಹೀಗಾಗಿ ನೀವೇನಾದರೂ 2026ಕ್ಕೆ ಮದುವೆ ಡೇಟನ್ನು ನಿಗದಿ ಮಾಡಿದರೆ ಅಥವಾ ಯಾವುದಾದ್ರೂ ಶುಭ ಸಮಾರಂಭಗಳಿಗೆ ಡೇಟನ್ನು ಫಿಕ್ಸ್ ಮಾಡಿದ್ರಿ ಅಂತ ಹೇಳಿದ್ರೆ ನೋಡೋಣ, ಇನ್ನೊಂದೆರಡು ದಿನ ನೋಡೋಣ ಅಂತ ಹೇಳಿಬಿಟ್ಟು ಕಾಯೋಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ಮದುವೆಗೆ ದಿನಾಂಕ ನಿಗದಿ ಮಾಡಿ ಆಗಿತ್ತು ಅಂತ ಹೇಳಿದ್ರೆ ಚಿನ್ನಾಭರಣಕ್ಕೆ ನೀವು ಖರೀದಿ ಮಾಡಲಿಕ್ಕೆ ಇದು ಸೂಕ್ತ ಸಮಯವಾಗಿದ್ದು, ಈ ಒಂದು ಸಂದರ್ಭದಲ್ಲಿ ನೀವು ಚಿನ್ನಾಭರಣವನ್ನು ಖರೀದಿ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಒಂದಷ್ಟು ಹಣ ಉಳಿತಾಯವಾಗುತ್ತೆ. ಇಲ್ಲವಾದರೆ ನೀವು ಮತ್ತೊಂದಷ್ಟು ಹಣವನ್ನು ಹೆಚ್ಚಿಗೆ ಹೂಡಿಕೆ ಮಾಡಬೇಕಾಗತ್ತೆ 2026ಕ್ಕೆ. ಸೊ 2026ಕ್ಕೆ ಚಿನ್ನದ ಬೆಲೆ ಏರಿಕೆ ಆಗುತ್ತೆ ಅನ್ನೋದು ತಜ್ಞರ ಅಭಿಪ್ರಾಯ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.